ನೆಕ್ಸ್ಟ್ ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಕರಿತೀವಿ. ಚಾರ್ಜಿಂಗ್ ಬೈ ಇಂಡಕ್ಷನ್. ಏನ್ ಚಾರ್ಜಿಂಗ್ ಬೈ ಇಂಡಕ್ಷನ್? ಒಂದು ಚಾರ್ಜ್ ಬಾಡಿನ ನಾವು ಇನ್ನೊಂದು ಚಾರ್ಜ್ ಇಲ್ಲದೆ ಇರುವಂತ ಬಾಡಿ ನಿಯರ್ ತಂದಾಗ ಅಲ್ಲೇನಾಗ್ತಪ್ಪ ಅಂತಂದ್ರೆ ಒಂದು ಚಾರ್ಜ್ ಅಲ್ಲಿ ಇರುವಂತ ಒಂದು ಬಾಡಿಯಲ್ಲಿ ಇರುವಂತ ಚಾರ್ಜಸ್ ಸಪರೇಷನ್ ಆಗ್ತದೆ. ರೈಟ್. ಸೊ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಇರ್ತದಲ್ಲ, ಆ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಸಪರೇಟ್ ಆಗ್ತದೆ. ಯಾವ ತರ? ಇಲ್ಲಿ ನೋಡಿ, ನಾನು ಇಲ್ಲಿ ಬಲೂನ್ ತೆಗೆದುಕೊಂಡಿದ್ದೇನೆ. ರೈಟ್. ಸೊ ಇದರಲ್ಲಿ ಇನಿಷಿಯಲಿ ನೋ ಚಾರ್ಜಸ್, ಇಲ್ಲಿರುವಂತ ಬಲೂನ್ ಅಲ್ಲಿ ನೋ ಚಾರ್ಜಸ್. ರೈಟ್. ಸೊ ಇನಿಷಿಯಲಿ ದೇರ್ ಆರ್ ನೋ ಚಾರ್ಜಸ್ ಹಿಯರ್. charges. Okay. Alright. There are no charges. ಇಲ್ಲಿ ಸ್ವೆಟರ್ ಅಲ್ಲಿ ಏನಿದೆಪ್ಪ ಅಂತಂದ್ರೆ there are lot of positive and negative charges. Positive as well as negative charges. ನಾವು ಬಲೂನ್ ಅನ್ನ ಇದರ ನಿಯರ್ ಬೈ ತಂದಾಗ ಏನಾಗ್ತದಪ್ಪ ಅಂತಂದ್ರೆ ಬಲೂನ್ಗೆ ಕೆಲವೊಂದಿಷ್ಟು ಚಾರ್ಜಸ್ ಅಟ್ರಾಕ್ಟ್ ಆಗ್ತವೆ, ಅಂದ್ರೆ ಕೆಲವೊಂದಿಷ್ಟು ಚಾರ್ಜಸ್ ಟ್ರಾನ್ಸ್ಫರ್ ಆಗ್ತಾವೆ ಬಲೂನ್ ಅಲ್ಲಿ. ನಾವು ನಾರ್ಮಲಿ ಯೂಶುವಲಿ ಏನಪ್ಪಾ ಅಂತಂದ್ರೆ ಒಂದು ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಅಥವಾ ಈ ಚಾರ್ಜಸ್ ಸ್ಟಡಿ ಮಾಡಬೇಕಾದ್ರೆ ಯೂಶುವಲಿ ಹೇಳ್ತೀವಿ ಯಾವುದು ಡೆನ್ಸರ್ ಮಟೀರಿಯಲ್ ಇರುತ್ತೆ, ಯಾವುದು ಡೆನ್ಸರ್ ಮಟೀರಿಯಲ್ ಅಂದ್ರೆ ಹೆವಿ ಮಟೀರಿಯಲ್. ಹೆವಿ ಮಟೀರಿಯಲ್ ಇರುತ್ತಲ್ಲ, ಆ ಮಟೀರಿಯಲ್ ಮೇಲೆ ಆಲ್ವೇಸ್ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಜಾಸ್ತಿ ಆಗ್ತದೆ. ಹೆವಿ ಮಟೀರಿಯಲ್ ವಿಲ್ ಗೆಟ್ positive charges and lighter materials will get negative charges ಅಂತ. ಎಕ್ಸಾಂಪಲ್ ನೋಡಿದ್ವಿ ನಾವು, ಏನು ಈ ಗ್ಲಾಸ್ ರಾಡ್ಗೆ ಮತ್ತೆ ವುಲನ್ ಮಟೀರಿಯಲ್ಗೆ, ಸಿಲ್ಕ್ ಮಟೀರಿಯಲ್ಗೆ ನಾವು ರಬ್ ಮಾಡಿದಾಗ ಗ್ಲಾಸ್ ರಾಡ್ಗೆ ಪಾಸಿಟಿವ್ ಚಾರ್ಜಸ್ ಬಂತು. ಅದೇ ತರ ನಾವು ಪ್ಲಾಸ್ಟಿಕ್ ಇದನ್ನ ತೆಗೆದುಕೊಂಡು ಸ್ಟ್ರಾ ತೆಗೆದುಕೊಂಡು ಸೇಮ್ ಮಟೀರಿಯಲ್ ಸಿಲ್ಕ್ ಮಟೀರಿಯಲ್ಗೆ ನಾವು ರಬ್ ಮಾಡಿದಾಗ ಪ್ಲಾಸ್ಟಿಕ್ಗೆ ನೆಗೆಟಿವ್ ಚಾರ್ಜಸ್ ಬಂತು. Right. So plastic is lighter and glass is denser. Whereas plastic is lighter one. Right. So ಅದೇ ತರ ಇಲ್ಲಿ ಬಲೂನ್ಗೆ ಏನಾಗ್ತದೆಪ್ಪ ಅಂದ್ರೆ ಇಲ್ಲಿ ನೆಗೆಟಿವ್ ಪಾರ್ಟಿಕಲ್ಸ್ ಬರುತ್ತೆ. ರೈಟ್. ಸೊ ಈ ಬಲೂನ್ ಅನ್ನ ನಾವು ನೆಗೆಟಿವ್ ಪಾರ್ಟಿಕಲ್ಸ್ ಬಂದಾಗ, ರೈಟ್, ಸೊ ಇಲ್ಲಿ ನೆಗೆಟಿವ್ ಪಾರ್ಟಿಕಲ್ಸ್ ಬರುತ್ತೆ. ಈ ನೆಗೆಟಿವ್ ಪಾರ್ಟಿಕಲ್ಸ್ ಇದ್ದಂತ ಬಲೂನ್ ಅನ್ನ, ನೆಗೆಟಿವ್ ಚಾರ್ಜ್ ಇರುವಂತ ಬಲೂನ್ ಅನ್ನ ನಾ ಇಲ್ಲಿ ಸಮೀಪ ತಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಇದೆ ಅಲ್ಲ, ಎಲ್ಲ ಚಾರ್ಜಸ್ ಪಾಸಿಟಿವ್ ನೆಗೆಟಿವ್ ಎಲ್ಲ ಇದೆ ಅಲ್ಲ. ರೈಟ್. ಸೊ ಇದೇನಾಗ್ತದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂದಾಗ ನೆಗೆಟಿವ್ ಚಾರ್ಜ್ ದೂರ ಹೋಗ್ಲೇಬೇಕಾ, ಬಿಕಾಸ್ there is a repulsion force between like charges. Right. ಸೊ ಈ ಸೆಪರೇಷನ್ ಏನಾಗುತ್ತಲ್ಲ ಅದಕ್ಕೆ ನಾವು ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಕರೀತೀವಿ. ಅಂದ್ರೆ ಯಾವ್ದಾದ್ರು ಒಂದು ಚಾರ್ಜ್ ಮಟೀರಿಯಲ್ನ ಅನ್ಚಾರ್ಜ್ ಮಟೀರಿಯಲ್ ಸಮೀಪ ತಂದಾಗ ಈ ಅನ್ಚಾರ್ಜ್ ಮಟೀರಿಯಲ್ ಏನಿರುತ್ತಲ್ಲ ಇಟ್ ವಿಲ್ ಗೆಟ್ ಚಾರ್ಜ್ಡ್. ಅದಕ್ಕೆ ನಾವು ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಕರೀತೀವಿ. ಇಲ್ಲಿ ನೋಡೋಣ ಯಾವ ತರ ಆಗ್ತದೆ ಅಂತ ಹೇಳಿ ಚಾರ್ಜಿಂಗ್ ಬೈ ಇಂಡಕ್ಷನ್. ಲೆಟ್ಸ್ ಸಿ ದಿಸ್ ವಿಡಿಯೋ. ರೈಟ್. ಸೊ ಹಿಯರ್ accumulation of negative charges over here. ಓಕೆ. ಸೊ ನೋಡಿ, ಬಲೂನ್ಗೆ ಕಂಪ್ಲೀಟ್ ನೆಗೆಟಿವ್ ಚಾರ್ಜಸ್ ಇಲ್ಲಿ ಅಕ್ಯುಮುಲೇಷನ್ ಆಯ್ತು. ರೈಟ್. ಸೊ ಇವಾಗ ನೋಡಿ, ಈ ನೆಗೆಟಿವ್ ಚಾರ್ಜಸ್ ಇರುವಂತ ಬಲೂನ್ ಸಮೀಪ ಬಂದಾಗ ಇಲ್ಲೇನಿದೆ ಅಲ್ಲ, ಇವೆಲ್ಲ ನೆಗೆಟಿವ್ ಚಾರ್ಜಸ್ ದೂರ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಸಿ ಹಿಯರ್. ರೈಟ್. there is a movement of these negative charges away from this balloon. You can see here. Right. ಸೊ ಇದಕ್ಕೆ ನಾವು ಏನಂತ ಕರಿತೇವಪ್ಪ ಅಂದ್ರೆ ಚಾರ್ಜಿಂಗ್ ಬೈ ಇಂಡಕ್ಷನ್. ಓಕೆ. ಸೊ ನಾವು ಇಲ್ಲೊಂದು ನಾವು ಎಕ್ಸಾಂಪಲ್ಸ್ ತಗೊಂಡಾಗ, ರೈಟ್, ಸೊ ಫಸ್ಟ್ ಏನಿದೆ, ಇಲ್ಲೊಂದು 2 ಸ್ಪಿಯರ್ ಇದೆ. ರೈಟ್. ಸೊ ಇನಿಷಿಯಲಿ ದೀಸ್ ಆರ್ ಅನ್ಚಾರ್ಜ್ಡ್. ಇದರಲ್ಲಿ ಯಾವುದೇ ಚಾರ್ಜ್ ಇಲ್ಲ. ರೈಟ್. ಸೊ ಆಮೇಲೆ ಏನ್ ಮಾಡ್ತೀನಿ ನಾನು, ಈ 2 ಸ್ಪಿಯರ್ ನಿಯರ್ ನಾನೊಂದು ಚಾರ್ಜ್ ಕಂಡಕ್ಟರ್ನ ತೆಗೆದು ಬರ್ತೀನಿ, ಸಾರಿ, ಒಂದು ಚಾರ್ಜ್ ಮಟೀರಿಯಲ್ನ ಸಮೀಪ ತಗೊಂಡು ಬರ್ತೀನಿ. ಅವಾಗ ಏನಾಗ್ತದೆ, ಇಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜಸ್ ಏನಿದೆ ಅಲ್ಲ ಇಲ್ಲಿ ಇಂಡ್ಯೂಸ್ ಆಗ್ತದೆ. ಇಲ್ಲಿ ಪಾಸಿಟಿವ್ ಇತ್ತಪ್ಪ ಅಂದ್ರೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗ್ತದೆ. ರೈಟ್.
ಸೊ ಇಲ್ಲಿ ನೆಗೆಟಿವ್ ಇದ್ದಾಗ, ಈ ಸ್ಪಿಯರ್ ಅಲ್ಲಿ ನೆಗೆಟಿವ್ ಇದ್ದಾಗ ಈ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇದೆ ಅಲ್ಲ, ರೈಟ್. ಸೊ ಇಲ್ಲಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರಬೇಕಾದ್ರೆ ಇಲ್ಲಿರುವಂತ ಸ್ಪಿಯರ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗ್ತವು. ಇಲ್ಲಿ ನೆಗೆಟಿವ್ ಆದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗ್ತವೆ, ಅಪೋಸಿಟ್ ಚಾರ್ಜಸ್, ರೈಟ್, ಬಿಕಾಸ್ ದೇರ್ ವಿಲ್ ಬಿ ಅಟ್ರಾಕ್ಷನ್, ರೈಟ್. ಸೊ ಅದರಲ್ಲಿ ಕೂಡ ನಾನೇನ್ ಮಾಡ್ತೀನಿ, ಇವಾಗ ಈ ಸ್ಪಿಯರ್ ನ ಸಪರೇಟ್ ಮಾಡಿಬಿಡ್ತೇನೆ, ಗ್ಯಾಪ್, ಈ ಸ್ಪಿಯರ್ಸ್ ಎರಡನ್ನು ಸಪರೇಟ್ ಮಾಡಿಬಿಡ್ತೇನೆ. ಅವಾಗ ಏನಾಗ್ತದೆಪ್ಪ ಅಂದ್ರೆ ನೆಟ್ ಚಾರ್ಜಸ್ ಇದರಲ್ಲಿ ಉಳ್ಕೊಂಡ್ಬಿಡ್ತದೆ. ಇಲ್ಲಿ ನೆಗೆಟಿವ್ ಉಳ್ಕೊಂತದೆ, ಇಲ್ಲಿ ಪಾಸಿಟಿವ್ ಉಳ್ಕೊಂಡ್ಬಿಡ್ತದೆ, ರೈಟ್. ಸೊ ಅವಾಗ ಕೂಡ ಇಂಡ್ಯೂಸ್ ಆಗ್ತದೆ. ಇಲ್ಲಿ ಏನ್ ಮಾಡ್ತೀನಿ, ಈ ಚಾರ್ಜ್ ಏನಿದೆ ಅಲ್ಲ, ಈ ಬಾಡಿ ಚಾರ್ಜ್ ಬಾಡಿ ಇದೆಲ್ಲ ಅದನ್ನು ತೆಗೆದು ಬಿಡ್ತೇನೆ. ಸೊ ದೇರ್ ವಿಲ್ ಬಿ ನೆಟ್ ನೆಗೆಟಿವ್ ಚಾರ್ಜಸ್ ಅಂಡ್ ನೆಟ್ ಪಾಸಿಟಿವ್ ಚಾರ್ಜಸ್ ಇನ್ ಟೂ ಬಾಡೀಸ್, ರೈಟ್. ಸೊ ಅವಾಗ ಏನಂತ ನಾವು ಕರಿತೀವಪ್ಪ ಅಂತಂದ್ರೆ, ಇವಾಗ ಫೈನಲ್ ಸ್ಟೆಪ್ ಅಲ್ಲಿ ದೋಸ್ ಟು ಆರ್ ಚಾರ್ಜ್ಡ್. ನೋಡಿ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಷನ್ ಆಗಿಬಿಡುತ್ತೆ ಎಲ್ಲ. ದ ಚಾರ್ಜಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಮೀನ್ಸ್ ಎಲ್ಲ ಸರ್ಫೇಸ್ ಎಲ್ಲ ಕಡೆ ಇವು ಹರಡ್ಕೊಂಡ್ಬಿಡ್ತಾವ, ಯೂನಿಫಾರ್ಮ್ಲಿ ಹರಡ್ಕೊಂಡ್ಬಿಡ್ತಾವ, ಸಮಾಂತರವಾಗಿ ಸಮನಾಗಿ ಹರಡ್ಕೊಂಡ್ಬಿಡ್ತಾವ ಎಲ್ಲ ಸರ್ಫೇಸ್ ಅಲ್ಲಿ, ರೈಟ್. ಸೊ ನಾವೇನ್ ಏನ್ ಮಾಡಿದೀವಿ ಅಂತಂದ್ರೆ, ಚಾರ್ಜಿಂಗ್ ಬೈ ಇಂಡಕ್ಷನ್ ಪ್ರೋಸೆಸ್ ಇಂದ ಈ ಅನ್ಚಾರ್ಜ್ಡ್ ಬಾಡಿನ ನಾವು ಚಾರ್ಜ್ಡ್ ಬಾಡಿ ಮಾಡಿದ್ವಿ. ಯಾವ್ದೊಂದು ಬೇರೆ ಮೂರನೇ ಒಂದು ಚಾರ್ಜ್ಡ್ ಬಾಡಿ ಯೂಸ್ ಮಾಡಿಕೊಂಡು, ಇದು ಚಾರ್ಜ್ಡ್ ಬಾಡಿ, ಇದನ್ನ ಯೂಸ್ ಮಾಡಿಕೊಂಡು ಅನ್ಚಾರ್ಜ್ಡ್ ಬಾಡಿನ ನಾನು ಚಾರ್ಜ್ ಮಾಡಿ. ಈ ಪ್ರೊಸೆಸ್ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಚಾರ್ಜಿಂಗ್ ಬೈ ಇಂಡಕ್ಷನ್, ಚಾರ್ಜಿಂಗ್ ಬೈ